ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಮೋಸ್ಟ್ಲಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿವಿ. ನಾ ಇಲ್ಲಿ ಆರಾಮಾಗಿದ್ದೀವಿ. ಏನಿವತ್ತು ವ್ಲಾಗ್ ನಾನು ಮಾಡ್ತಾಯಿದ್ದೀನಿ ಅಂತಂದರೆ, ಅವ್ರು ಜಸ್ಟ್ ಇವಾಗ ಬಂದರು, ಫುಲ್ ಟಯರ್ಡ್ ಆಗಿದ್ದಾರೆ. ಹಂಗಾಗಿ ನಾನು ಮಾಡೋಣ ಅಂತ ಇದ್ದೀನಿ ವ್ಲಾಗ್. ಫುಲ್ಲು ಎಲ್ಲ ಇದು ವ್ಲಾಗ್ ನಾನೇ ಮಾಡ್ತೀನಿ. ಏನು ವ್ಲಾಗ್ ಇದು ಅಂತಂದರೆ ಮಾತಾಡು ಏನು ವ್ಲಾಗಪ್ಪ ಅಂತಂದರೆ, ಗಣೇಶ ಹಬ್ಬ ಬರ್ತಿದೆಯಲ್ಲ, ನಾಳೆ ಗಣೇಶ ಹಬ್ಬ. ಇವತ್ತು ನಾನು ಈ ವ್ಲಾಗ್ ಶೂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ಎಲ್ಲ ಫುಲ್ಲು ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಬೇಕು, ಪರ್ಚೇಸಿಂಗ್ ಎಲ್ಲ ಇದೆ. ಸೊ ನಾವು ಯಾವ ಥರ ಗಣೇಶ ತೊಗೊತೀವಿ, ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಸೊ ಇದು ಫಸ್ಟ್ ಟೈಮ್ ನಮ್ಮ ಮದುವೆ ಆಗಿ ಫಸ್ಟ್ ಹಬ್ಬ ಇದು. ಅದು ನಮ್ಮ ಅತ್ತೆ ಮನೇಲೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಇಲ್ಲಿಗೆ ಬಂದ್ವಿ, ಎಲ್ಲ ಆಯಿತು, ಎಲ್ಲ ಖುಷಿಯಾಗಿದ್ದೀವಿ. ಮಾತಾಡು. ಟ್ರೈನಿಂಗ್ ನೋಡಿದ್ರಾ? ವೆಲ್ಡನ್ ಮಾತಾಡು ಸೊ ನಮ್ಮ ಅತ್ತೆ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಕೊಂಡಿಲ್ಲ. ಸೊ ನಾವು ಇವಾಗಿದ್ದೀವಿ, ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇದ್ದೀವಿ. ಸೊ ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಸೊ ಯಶವಂತಪುರಂಗೆ ಹೋಗ್ಬೇಕು. ಆ್ಯಕ್ಚುಲಿ ನಮ್ಮ ಅಣ್ಣ ಎಲ್ಲ ಮುಂಚೆನೇ ಹೋಗ್ಬಿಟ್ರು. ಸೊ ಲೇಟು, ನಾನು ಇವಾಗ ಜಸ್ಟ್ ಬಂದೆ ಕೆಲಸದಿಂದ. ಆ್ಯಕ್ಚುಲಿ ಪರ್ಮಿಷನ್ ಕೇಳ್ಬಿಟ್ಟು ಬಂದೆ. ಇನ್ನೂ ಕೆಲಸ ಐತೆ. ಮಾಮೂಲಿ ಒಂದು 10 ಗಂಟೆಗೆ ನಾನು ಬರೋದು ನೈಟು. ನಾನು ಅಂದ್ಕೊಂಡೆ ಕೇಳಿದವ್ರು ಅನ್ನ ಕಾರ್ತಿ ಬರ್ತಾರಾ ಅಂತ ಅಂದ್ಬಿಟ್ಟು. ಇಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ನಾನು ಹೇಳಿದೆ. ಕರೆಕ್ಟಾಗಿ ಹಂಗೆ ಹೇಳಿ ನಾನು ಬಾಯಿ ಮುಗಿಸ್ದೆ, ಕರೆಕ್ಟಾಗಿ ಬಂದರು. ಸೊ ಮಾರ್ಕೆಟ್ಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಕೇಳ್ಬಿಟ್ಟು ಬಂದ್ಬಿಟ್ಟೆ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸೊ ಗಣಪತಿ ನಮ್ಮ ಮನೇಲಿ ಕೂರಿಸ್ತೀವಿ. ಸೊ ಮತ್ತೆ ಹಬ್ಬಕ್ಕೆ ವಿಶ್ ಮಾಡ್ದಾ? ನಾಳೆ ವಿಶ್ ಮಾಡೋಣ. ಲೇಟಾಗಿ ನೋಡ್ತಾರಲ್ಲ, ಸೊ ಅದಕ್ಕೆ ವಿಶ್ ಮಾಡ್ಬಿಡೋಣ. ಸೊ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಬನ್ನಿ, ಮಾತಾಡ್ತಾನೆ ಇರ್ತೀವಿ. ಸೊ ಇಲ್ಲಿಂದ ಹೋಗಿ ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಸೀಲ್ಸೆಟ್ಟು ಅಲ್ಲಿ ಬರೋ ಟ್ರಾಫಿಕ್, ಫುಲ್ ಟ್ರಾಫಿಕ್ ಇರುತ್ತೆ. ಯಶವಂತಪುರಮು ಗಾಡಿ ಎಲ್ಲಿ ನಿಲ್ಸೋದಂತಾನೆ ಗೊತ್ತಿಲ್ಲ. ಟೈಮಲ್ಲಂತೂ ಹೆವಿ ಆಗಿರುತ್ತೆ ಟ್ರಾಫಿಕ್. ಸೊ ಚೆನ್ನಾಗಿ ಮಾಡ್ತಾ ಇಲ್ಲ ಬ್ಲಾಗಿಂಗು. ಸೊ ಇನ್ಮೇಲೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಸಪೋಸ್ ನಾನು ಏನಾದರೂ ಬ್ಯುಸಿಯಾಗಿದ್ದರೆ ಸೊ ನೀನೇ ಬ್ಲಾಗ್ ಮಾಡಬೇಕು ನಮ್ಮ ಚಾನಲಲ್ಲಿ. ಏನಂತ? ಇಬ್ಬರಿಗೂ ಸೇರಿದೆ ತಾನೇ ಅಕೌಂಟಿಗೆ? ಹೌದು, ಇಬ್ಬರು ಇವಾಗ ಕಾರ್ತಿಕ್ ಸುಷ್ಮಾ ಏನಕ್ಕೆ ಇಟ್ಟಿರೋದು ಹೆಸರು? ನನ್ನ ಹೆಸರು ಪಕ್ಕ ಇವಳು ಇದ್ದೇ ಇರ್ತಾಳೆ ಯಾವಾಗಲೂ ಅಂತ ಇಟ್ಟಿರೋದು. ಆ ಜಾಗ ಯಾರಿಗೂ ಇಲ್ಲ. ಏನಂತೀಯ? ಸರಿನಾ? ಸೊ ಮಾತಾಡ್ತಾನೆ ಇರ್ತೀವಿ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಮೇನ್, ಸಪೋರ್ಟ್ ಮಾಡೇ ಮಾಡ್ತಾರೆ. ಓಕೆನಾ? ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಆ್ಯಕ್ಚುಲಿ ನೋಡಿ, ಫುಲ್ಲು ಟ್ರಾಫಿಕ್ಕು, ನುಗ್ತಾನೇ ಇಲ್ಲ ಗಾಡಿ. ನಾವಿಬ್ಬರು ನೋಡಿ ನಮ್ಮ ಮನೆಗೆ ಹೋಗಿ ಸೇರೋಷ್ಟರಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅದೆಲ್ಲ ಮಿನಿಮಮ್ 2 ಅವರ್ ಆಗುತ್ತೆ. ಫುಲ್ ಟ್ರಾಫಿಕ್ ಐತೆ. ಗೊರ್ಗುಂಡಪಾಳ್ಯ ಸಿಗ್ನಲ್ ನೋಡಿ. ಗಾಡೀಲಿ ಬಂದಿದ್ದು ಇಷ್ಟು ಲೇಟು, ಬಸ್ಸಲ್ಲಿ ಬಂದಿದ್ರೆ ಅಷ್ಟೇ. ಬಸ್ಸಲ್ಲೆಲ್ಲ ಆಗಲ್ಲಪ್ಪ. ಅಮ್ಮಗೆ ಫೋನ್ ಮಾಡಿ ಕೇಳಬೇಕಿತ್ತು, ರೀಚ್ ಆದ್ರೆ. ಅಮ್ಮಗೆ ಬೇರೆ ಕಾಲ್ ಮಾಡಬೇಕು. ಸೊ ಏನು ಎಂತ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮಮ್ಮ ನೋಡಿ ಬಾರ್ಗೇನಿಂಗ್ ಮಾಡ್ತಿದ್ದಾರೆ. ಆಲ್ರೆಡಿ ಎಲ್ಲ ತೊಗೊಂಬಿಟ್ಟಿದ್ದಾರೆ. ನಾವು ಬಂದಿದ್ದೇ ಲೇಟ್ ಆಯಿತು. ಏನಂತ ಅತಣ ಬಂದು ಮನೆ ಬೇಗ ಬಿಡಬೇಕು. ನಾನೇನು ಮಾಡೋಕ್ಕಾಗುತ್ತೆ? ನೀನು ರೆಡಿಯಾಗಿ ಬರೋಕ್ಕೆ ಇಷ್ಟೊತ್ತಾಯಿತು. ಫುಲ್ ಪ್ಯಾರನ್ ಲವ್ಲಿ. ಇನ್ನು ಏನೇನು ತಗೊಬೇಕು? ನನ್ನ ಗಾಡಿ ಬಂದ್ಬಿಟ್ಟು ಅಲ್ಲಿ ನಿಲ್ಸಿದ್ದೀನಿ. ಅಲ್ಲಿ ನೋಡಿ, ಸೊ ಕಾಣಿಸ್ತಿದ್ಯಾ? ಹತ್ತತ್ರ ಅಲ್ಲಿ ನಿಲ್ಸಿದ್ದೀನಿ, ಬಸ್ ಸ್ಟಾಪ್ ಹತ್ತತ್ರ. ಆ್ಯಕ್ಚುಲಿ ಪೊಲೀಸ್ ಹತ್ರ ಕೇಳ್ಬಿಟ್ಟು ಅಲ್ಲಿ ನಿಲ್ಲಿಸ್ತೀವಿ, ಒಂದು 10 ನಿಮಿಷ ತೆಗಿತೀವಿ ಅಂತ. ಹೆಂಗೋ ಪೊಲೀಸವರು ಪರ್ಮಿಷನ್ ಕೊಟ್ಟರು. ಅವಳೇ ವ್ಲಾಗ್ ಮಾಡ್ತೀನಿ ಅಂತ ಅಂದ್ಲು. ಸೊ ನಮ್ಮಮ್ಮಗೆ ಹೆಲ್ಪ್ಫುಲ್ಲಾಗಿರಲಿ ಅಂತ ಬಂದು, ಸೊ ಬ್ಯಾಗ್ ಇಟ್ಕೋ, ನಾನು ವ್ಲಾಗ್ ಮಾಡ್ತೀನಿ ಅಂತ ಅಂದೆ. ಸೊ ತಗೊತಾ ಇದ್ದೀವಿ. ಮಾತಾಡ್ಕೊಂಡು ಅಲ್ಲಿ ಎಲ್ಲೋ ಇದ್ದೀಯಾ? ನನ್ನ ಎಕ್ಸ್ ನೋಡೋಕ್ಕೆ. ಹಿಡ್ಕೊ. ಇನ್ನೂ ಮುಗ್ದಿಲ್ವಾ ವೆಜಿಟೇಬಲ್ ಅಲ್ಲ?
ತಗೊಂಡಿಲ್ಲ. ಫ್ರೂಟ್ಸಾ? ಆ್ಯಕ್ಚುಲಿ ಹೆವಿ ರೇಟ್ ಅಪ್ಪ. ಮಾರ್ಕೆಟ್ ಬಂದರೆ ಕಮ್ಮಿಯಾಗಿ ಇರುತ್ತೆ ಅಂತ ತಿಳ್ಕೊಂಡಿದ್ರೆ ಎಲ್ಲ ಜಾಸ್ತಿ ಐತೆ. ನಮ್ಮನ್ನ ಒಳ್ಳೆ ಬಾರ್ಗಿಂಗ್ ಮಾಡ್ತಾವನೆ. ಹೆವಿ ಟ್ರಾಫಿಕ್ಕು. ಕೊಡು ಬ್ಯಾಗ್ ಇಟ್ಕೊತೀನಿ. ಹೆಲ್ಮೆಟ್ ಕೊಡು. 2 ಕೈಯಲ್ಲಿ 2 ಹೆಲ್ಮೆಟ್. ಇಲ್ಲಿ ನೋಡಿ, ಇಲ್ಲಿ 2 ಕೈಯಲ್ಲಿ 2 ಹೆಲ್ಮೆಟ್ಟು. ಇಷ್ಟು ದೊಡ್ಡ ತಗೊಂಡು ಏನು ಮಾಡ್ತಾರೆ? ಪೂಜೆ ಮಾಡ್ತಾರೆ. ಟೆನ್ಷನ್ ಆಗಬೇಡ. ಅರ್ಥ ಆಯ್ತು ಅನ್ಸುತ್ತೆ ಎಲ್ಲರಿಗೂ. ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡು. ಅದೇ ಸೊಟ್ಟಕ್ಕಿದ್ರೆ ನಾವು ಹಂಗೆ ಸೊಟ್ಟಕ್ಕಾಗೋಯ್ತೀವಿ. ಪರವಾಗಿಲ್ಲಪ್ಪ, ನಿಮ್ಮ ಅಕ್ಕ ಸ್ವಲ್ಪ ತಮಿಳ್ ಕರೆಕ್ಟಾಗಿ ಮಾತಾಡ್ತಾಳೆ. ಒನ್ಲಿ ಫೋನ್ ಪೇ, ಗೂಗಲ್ ಪೇ, ನೋ ಕ್ಯಾಶ್ ಅಂತಾರೆ. ಏನಂದ್ರು? ಪಾಪ ವಯಸ್ಸಾದವರು ಅಂತ. ಬಾಯಿ ಕಡೆ ಗಾಡಿ ಬರುತ್ತೆ. ಫುಲ್ ಟ್ರಾಫಿಕ್ ಅಲ್ಲ, ಕಾಲಿಕ್ಕಕ್ಕೆ ಜಾಗ ಇಲ್ಲ. ಹೋಗ್ಬೇಕಾದ್ರೆ ಮರಿದಲ್ಲಿ ಎತ್ಕೊಂಡು ಹೋಗ್ಬೇಕು. ಮರ್ತೋದ್ರೆ ಅಷ್ಟೇ ಹೋಯ್ತು. ಯಾವುದು ಯಾರಂತಾನೆ ಗೊತ್ತಿಲ್ಲ. ಹಿಂದೆ ಟಚ್ ಮಾಡ್ಬಿಟ್ಟು ಹೋಗ್ಬಿಟ್ನಂತೆ. ಇವಳು ಇವಾಗ ಹೇಳ್ತಿದ್ದಲ್ಲ ನನಗೆ. ಸೊ ಬಿಡು, ಈ ಸೊಸೈಟಿನೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಯಾರಂತ ಮುಖ ನೋಡ್ದ? ಅಂಕಲ್ ಆಗಿದಂತ ಮುಖ ನೋಡಿಲ್ವಾ ನೀನು? ಸೊ ಬಿಡು, ಏನು ಮಾಡೋಕ್ಕಾಗಲ್ಲ. ಈ ಜನನೇ ಹಿಂಗೆ. ಸೊ ಬಿಡು, ಮುಖ ನೋಡಿಲ್ಲ ನೀನು? ಸರಿ ಬಿಡು. ನಮ್ಮನ್ನ ನೋಡಿ ಇಲ್ಲಿ ಗಾಡಿ ನಿಲ್ಸವನೆ. ಅಲ್ಲಿ ಮುಗೀತು, ಇಲ್ಲಿ ಬಂದಿದ್ದೀವಿ ಸ್ವಲ್ಪ ತಗೊಳ್ಳೋಕ್ಕೆ. ಹೂ ತಗೊಬೇಕಂತಂದ್ರು, ತಗೊತಾ ಇದ್ದೀವಿ. ಓ ಗಣೇಶಗ ಮಾಲೆ. ಆ ಸೀನ್ ಆಗಿದ್ದರಿಂದ ಬ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ. ನೋಡಿ ಹೆಂಗಿದ್ದಾರೆ ಜನ. ಇದಕ್ಕೆ ಕೊರೋನಾ ಎಲ್ಲ ಬರೋದು. ನಾನು ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಒಂಥರ ಆಯಿತು, ಮೂಡೇ ಹೋಯ್ತು, ಬ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ. ನಾನು ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಫೈನಲಿ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಕೊಂಡು ಮತ್ತು ಪಟಾಕಿ ಎಲ್ಲ ತೊಗೊಂಬಂದ್ವಿ ನಾನು ನಮ್ಮಣ್ಣ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗೋದು, ನಾನು ಬ್ಲಾಗೇ ಮಾಡಿಲ್ಲ. ಸೊ ಅವಾಗಿಂದ ನನ್ನ ಮೈಂಡ್ ಸೆಟ್ಟು ತುಂಬಾ ಇದಾಯಿತು, ತಲೆ ಬಗ್ಗಾಯಿತು ತುಂಬ. ಹೆಂಗೆಲ್ಲ ಇದ್ದಾರೆ ಜನ. ನಾನು ಕ್ಯಾಮ್ರಾ ಆಫಲ್ಲಿ ಇರುತ್ತೆ ಅಂತ ನೋಡಿದೆ. ಸೊ ಕ್ಯಾಮ್ರಾ ಆನಲ್ಲಿ ಇತ್ತು, ಬಟ್ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅಷ್ಟೇ. ಬಂದು ಈ ಥರ ಟಚ್ ಮಾಡ್ಬಿಟ್ಟು ಹೋಗಿರೋ ಥರ ಇದ್ದೆ ತಾನೇ ವೀಡಿಯೋದಲ್ಲಿ, ಬಟ್ ಆ ಥರ ಮಾಡೋರೆ.
ಒಂದು ಹುಡುಗಿಗೆ ಈ ಪ್ರಪಂಚದಲ್ಲಿ ಸೇಫೇ ಇಲ್ಲ, ಸೀರಿಯಸ್ಸಾಗಿ ನಾನು ಹೇಳ್ತಿದ್ದೀನಿ. ಅದಕ್ಕೆ ತುಂಬ ರೇಪ್ ಕೇಸ್ ಎಲ್ಲ ನಡೀತಿದೆ. ಸೊ ರೇಪ್ ಕೇಸ್ ಮಾಡೋರೆಲ್ಲ ಅವ್ರಿಗೆಲ್ಲ ಏನಾದರೂ ಒಂದು ಶಿಕ್ಷೆ ಕೊಡಬೇಕು, ಭಯಾನಕ ಶಿಕ್ಷೆ ಕೊಡಬೇಕು. ಸೊ ಕಣ್ಣು ಮುಂದೆ ನೋಡ್ಬಿಟ್ಟೆ ಇವತ್ತು. ಸರಿ ಬಿಡಿ, ಇವತ್ತೇನೋ ಎಕ್ಸ್ಕೇಪ್ ಆಗ್ಬಿಟ್ಟ. ಅವನೇನಾದ್ರು ಸಿಕ್ಕಿದ್ರೆ ನನ್ನ ಕೈಯಲ್ಲಿ ಏನಾದರೂ ಒಂದು ಮಾಡ್ತಿದ್ದೆ ಅವನ್ನ. ಸರಿ ಬಿಡಿ, ಪರವಾಗಿಲ್ಲ. ಸರಿ ಗೈಸ್, ನಾನು ಈ ಬ್ಲಾಗ್ನ ಎಂಡ್ ಮಾಡ್ಕೊತೀನಿ. ಸೊ ಇದು ಬಂದ್ಬಿಟ್ಟು ಪಾರ್ಟ್ 1. ಸೊ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಸೊ ಲೇಟಾಗಿ ಬಂದರೆ ಅದು ಮೇ ಬಿ ನಾನು ಬ್ಯುಸಿಯಾಗಿದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಅಂತ. ಸೊ ಪಾರ್ಟ್ 1 ಬ್ಲಾಗ್ ಇದು. ಸೊ ಪಾರ್ಟ್ 2 ಬ್ಲಾಗ್ ಬರುತ್ತೆ, ಸ್ಟೇ ಟ್ಯೂನ್. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಗೈಸ್, ಬಾಯ್ ಬಾಯ್. ಪಾಪ ಖುಷಿಯಾಗಿತ್ಲು ಬ್ಲಾಗ್ ತೆಗಿಯುವಾಗ, ಅಪ್ಸೆಟ್ ಆಗಿದ್ದಾರೆ. ಸರಿ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್. ಬೇಜಾರು ಮಾಡ್ಕೊಂಬಿಡ, ಸಾರಿ ನನ್ನ ಕಡೆಯಿಂದ. ನಾನೇನು ಮಾಡಿಲ್ಲ ಆ ಜಾಗದಲ್ಲಿ, ಏನೋ ಒಂದು ಮಾಡಿಲ್ಲ. ಯಾಕಂದರೆ ನಾನು ಹೋಗೋಷ್ಟರಲ್ಲಿ ಹೋಗ್ಬಿಟ್ಟಿದ್ದ. ಅದು ಯಾರಂತ ಗೊತ್ತಾದ್ರೆ ಹ್ಞೂ, ನಾನು ಚೆಕ್ ಮಾಡಿದೆ. ಸರಿ ಬಿಡು, ಅಲ್ಬೇಡ ಅದಕ್ಕೆ ನಾನೇ ಕಲಿ. ಬಿಡು. ಸರಿ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಬಾಯ್. ಪಾರ್ಟ್ 2 ಬ್ಲಾಗ್ ಬರುತ್ತೆ, ಸೂಪರಾಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.